ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್. ಶವ ಹೂತಿಟ್ಟ ಬಗ್ಗೆ ಆರೋಪ ಮಾಡ್ತಾ ಇರೋದು ಒಬ್ಬ ಮುಸಲ್ಮಾನ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಕೇರಳ ಸರ್ಕಾರ ಅಂತ ಹೇಳೋ ಮೂಲಕ ಪ್ರಕರಣದ ತನಿಖೆಯಲ್ಲೂ ಕೂಡ ಜಾತಿ, ಧರ್ಮ ಹಾಗೆ ಐಡಿಯಾಲಜಿಗಳನ್ನು ತಳಕು ಹಾಕುವ ಪ್ರಯತ್ನಕ್ಕೆ ಮುಂದಾಗಿದೆ ವಿರೋಧ ಪಕ್ಷ ಬಿಜೆಪಿ. ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ತನಿಖೆ ನಡೆಸೋ ಸಂದರ್ಭದಲ್ಲಿ ಇದೀಗ ಆರೋಪ ಮಾಡ್ತಾ ಇರುವ ವ್ಯಕ್ತಿಯ ಧರ್ಮ, ಬೆಂಬಲ ನೀಡ್ತಾ ಇರುವ ಸರ್ಕಾರದ ಸಿದ್ಧಾಂತ ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ ಸರ್ಕಾರ. ಅವ್ರಿಗೇನ್ ಸಂಬಂಧ ಇದೆ? ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ ಸರ್ಕಾರ. ಅವ್ರಿಗೇನ್ ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ. ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದು ಮುಂದೆ ಹೋಗ್ತೀನಿ. ಈಗ ಎಸ್ಐಟಿ ಅವರೇ ಕೇಳಿದ್ದಾರೆ, ಎಸ್ಐಟಿ ತನಿಖೆ ಆಗಿದೆ. ನಾಳೆ ನನ್ಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರಂತ ಒಂದು ಗ್ಯಾಂಗ್ ಹಾಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ ಎಸ್ಐಟಿನೂ ಸರಿ ಇಲ್ಲ ಅಂತ ನೋಡಿ. ಅವ್ರ ಪರವಾಗಿ ರಿಪೋರ್ಟ್ ಕೊಟ್ರೆ ಇದು ಸರಿ, ಇಲ್ಲ ಅಂದ್ರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ. ಅವರೇ ಹೆಡ್, ಅದಕ್ಕೆ ಅವರೇ ಚೀಫ್ ಮಾಡ್ಬಿಡಿ. ನಾವು ನಾರ್ಮಲಿ ಚೀಫ್ ಜಸ್ಟಿಸ್, ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ, ಇವರೇ ಮಾಡ್ಬಿಡ್ಲಿ ಬೆಸ್ಟ್. ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು, ಇನ್ನೊಂದು ಕಿತಾಪತಿಯನ್ನ ಮಾಡ್ತದೆ. ನಾವು ಈ ತನಿಖೆಯನ್ನ ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವರನ್ನ ಹೊರಗಡೆ ತನ್ನಿ. ಒಂದ್ಸರಿ ವೈಟ್ ಅಂಡ್ ಬ್ಲಾಕ್ ಕ್ಲಿಯರ್ ಆಗ್ಬಿಡ್ಬೇಕು. ಹಾಲು ಯಾವುದು, ನೀರ್ ಯಾವುದು ಅಂತ ಕ್ಲಿಯರ್ ಆಗಬೇಕು. ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ. ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ. ಅದಕ್ಕೆ ಮುಂಚೆ ನೀವು ಈ ತರ ಮಾಧ್ಯಮದಲ್ಲಿ ಕೆಟ್ಟ ಸುದ್ದಿಯನ್ನ ಬಿತ್ತರ ಮಾಡುವಂಥದ್ದು. ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿರ್ತದೆ. ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ. ನೀವು ಅನ್ನೆಸೆಸರಿ ಧರ್ಮಸ್ಥಳದ ಮಂಜುನಾಥನ್ನ ತರ್ತಾ ಇದ್ದೀರ. ಮಂಜುನಾಥನ ತಪ್ಪೇನಿದೆ ಇದರಲ್ಲಿ? ಧರ್ಮಸ್ಥಳದ ತಪ್ಪೇನಿದೆ ಇದು? ಇಲ್ಲಿ ಯಾರೋ ವ್ಯಕ್ತಿ ಇದ್ರೆ ತನ್ನಿ, ಅವ್ರನ್ನ ಶಿಕ್ಷೆ ಆಗ್ಲಿ ಅವನಿಗೆ. ಅದನ್ನ ಬಿಟ್ಟು ಆದೇಶದಲ್ಲೆಲ್ಲ ಹೋಗ್ತದೆ. ಆದೇಶಕ್ಕೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ? ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್. ಶವ ಹೂತಿಟ್ಟ ಬಗ್ಗೆ ಆರೋಪ ಮಾಡ್ತಾ ಇರೋದು ಒಬ್ಬ ಮುಸಲ್ಮಾನ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಕೇರಳ ಸರ್ಕಾರ ಅಂತ ಹೇಳೋ ಮೂಲಕ ಪ್ರಕರಣದ ತನಿಖೆಯಲ್ಲೂ ಕೂಡ ಜಾತಿ, ಧರ್ಮ ಹಾಗೆ ಐಡಿಯಾಲಜಿಗಳನ್ನು ತಳಕು ಹಾಕುವ ಪ್ರಯತ್ನಕ್ಕೆ ಮುಂದಾಗಿದೆ ವಿರೋಧ ಪಕ್ಷ ಬಿಜೆಪಿ. ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ತನಿಖೆ ನಡೆಸೋ ಸಂದರ್ಭದಲ್ಲಿ ಇದೀಗ ಆರೋಪ ಮಾಡ್ತಾ ಇರುವ ವ್ಯಕ್ತಿಯ ಧರ್ಮ, ಬೆಂಬಲ ನೀಡ್ತಾ ಇರುವ ಸರ್ಕಾರದ ಸಿದ್ಧಾಂತ ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ ಸರ್ಕಾರ. ಅವ್ರಿಗೇನ್ ಸಂಬಂಧ ಇದೆ? ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು.
ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ ಸರ್ಕಾರ, ಅವ್ರಿಗೇನ್ ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ. ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದು ಮುಂದೆ ಹೋಗ್ತೀನಿ. ಈಗ SIT ಅವರೇ ಕೇಳಿದ್ದಾರೆ, SIT ತನಿಖೆ ಆಗಿದೆ. ನಾಳೆ ನನ್ಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರ ಅಂತ ಒಂದು ಗ್ಯಾಂಗ್ ಹಾಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ SITನೂ ಸರಿ ಇಲ್ಲ ಅಂತ ನೋಡಿ. ನೆಕ್ಸ್ಟ್ ಅವ್ರ ಪರವಾಗಿ ರಿಪೋರ್ಟ್ ಕೊಟ್ರೆ ಇದು ಸರಿ, ಇಲ್ಲ ಅಂದ್ರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ. ಅವರೇ ಹೆಡ್, ಅದಕ್ಕೆ ಅವರೇ ಚೀಫ್ ಮಾಡ್ಬಿಡಿ. ನಾವು ನಾರ್ಮಲಿ ಚೀಫ್ ಜಸ್ಟಿಸ್, ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ, ಇವರೇ ಮಾಡ್ಬಿಡ್ಲಿ ಬೆಸ್ಟ್. ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು, ಇನ್ನೊಂದು ಕಿತಾಪತಿಯನ್ನ ಮಾಡ್ತದೆ. ನಾವು ಈ ತನಿಖೆಯನ್ನ ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವರನ್ನ ಹೊರಗಡೆ ತನ್ನಿ, ಒಂದ್ಸರಿ ವೈಟ್ ಅಂಡ್ ಬ್ಲಾಕ್ ಕ್ಲಿಯರ್ ಆಗ್ಬಿಡ್ಬೇಕು. ಹಾಲ್ಯಾವುದು ನೀರ್ಯಾವುದು ಅಂತ ಕ್ಲಿಯರ್ ಆಗಬೇಕು. ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ. ತನಿಖೆ ಆಗ್ಲಿ, ಸತ್ಯಾಂಶ ಹೊರಬರಲಿ. ಅದಕ್ಕೆ ಮುಂಚೆ ನೀವು ಈ ತರ ಮಾಧ್ಯಮದಲ್ಲಿ ಕೆಟ್ಟ ಸುದ್ದಿಯನ್ನ ಬಿತ್ತರ ಮಾಡುವಂಥದ್ದು, ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿರ್ತದೆ. ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ. ಇಲ್ಲಿ ನೀವು ಅನ್ನೆಸೆಸರಿ ಧರ್ಮಸ್ಥಳದ ಮಂಜುನಾಥನ್ನ ತರ್ತಾ ಇದ್ದೀರ. ಮಂಜುನಾಥನ ತಪ್ಪೇನಿದೆ ಇದರಲ್ಲಿ? ಧರ್ಮಸ್ಥಳದ ತಪ್ಪೇನಿದೆ? ಇದು ಇಲ್ಲಿ ಯಾರೋ ವ್ಯಕ್ತಿ ಇದ್ರೆ ತನ್ನಿ, ಅವ್ರನ್ನ ಶಿಕ್ಷೆ ಆಗ್ಲಿ ಅವನಿಗೆ. ಅದನ್ನ ಬಿಟ್ಟು ಆದೇಶದಲ್ಲೆಲ್ಲ ಹೋಗ್ತದೆ. ಆದೇಶಕ್ಕೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ? ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್. ಶವ ಹೂತಿಟ್ಟ ಬಗ್ಗೆ ಆರೋಪ ಮಾಡ್ತಾ ಇರೋದು ಒಬ್ಬ ಮುಸಲ್ಮಾನ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಕೇರಳ ಸರ್ಕಾರ ಅಂತ ಹೇಳೋ ಮೂಲಕ ಪ್ರಕರಣದ ತನಿಖೆಯಲ್ಲೂ ಕೂಡ ಜಾತಿ, ಧರ್ಮ ಹಾಗೆ ಐಡಿಯಾಲಜಿಗಳನ್ನು ತಳಕು ಹಾಕುವ ಪ್ರಯತ್ನಕ್ಕೆ ಮುಂದಾಗಿದೆ ವಿರೋಧ ಪಕ್ಷ ಬಿಜೆಪಿ. SIT ತನಿಖೆಯನ್ನ ನಡೆಸ್ತಾ ಇದೆ. ತನಿಖೆ ನಡೆಸೋ ಸಂದರ್ಭದಲ್ಲಿ ಇದೀಗ ಆರೋಪ ಮಾಡ್ತಾ ಇರುವ ವ್ಯಕ್ತಿಯ ಧರ್ಮ, ಬೆಂಬಲ ನೀಡ್ತಾ ಇರುವ ಸರ್ಕಾರದ ಸಿದ್ಧಾಂತ, ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಜಟಿಲ ಆಗ್ತಾ ಇಲ್ಲ. ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ ಸರ್ಕಾರ, ಅವ್ರಿಗೇನ್ ಸಂಬಂಧ ಇದೆ? ಜಟಿಲ ಆಗ್ತಾ ಇಲ್ಲ. ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ. ಜಟಿಲ ಆಗ್ತಾ ಇಲ್ಲ. ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ ಸರ್ಕಾರ, ಅವ್ರಿಗೇನ್ ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ. ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದು ಮುಂದೆ ಹೋಗ್ತೀನಿ. ಈಗ SIT ಅವರೇ ಕೇಳಿದ್ದಾರೆ, SIT ತನಿಖೆ ಆಗಿದೆ. ನಾಳೆ ನನ್ಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರ ಅಂತ ಒಂದು ಗ್ಯಾಂಗ್ ಹಾಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ SITನೂ ಸರಿ ಇಲ್ಲ ಅಂತ ನೋಡಿ. ನೆಕ್ಸ್ಟ್ ಅವ್ರ ಪರವಾಗಿ ರಿಪೋರ್ಟ್ ಕೊಟ್ರೆ ಇದು ಸರಿ, ಇಲ್ಲ ಅಂದ್ರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ. ಅವರೇ ಹೆಡ್, ಅದಕ್ಕೆ ಅವರೇ ಚೀಫ್ ಮಾಡ್ಬಿಡಿ. ನಾವು ನಾರ್ಮಲಿ ಚೀಫ್ ಜಸ್ಟಿಸ್, ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ, ಇವರೇ ಮಾಡ್ಬಿಡ್ಲಿ ಬೆಸ್ಟ್. ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು, ಇನ್ನೊಂದು ಕಿತಾಪತಿಯನ್ನ ಮಾಡ್ತದೆ. ನಾವು ಈ ತನಿಖೆಯನ್ನ ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವರನ್ನ ಹೊರಗಡೆ ತನ್ನಿ, ಒಂದ್ಸರಿ ವೈಟ್ ಅಂಡ್ ಬ್ಲಾಕ್ ಕ್ಲಿಯರ್ ಆಗ್ಬಿಡ್ಬೇಕು. ಹಾಲ್ಯಾವುದು ನೀರ್ಯಾವುದು ಅಂತ ಕ್ಲಿಯರ್ ಆಗಬೇಕು. ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ. ತನಿಖೆ ಆಗ್ಲಿ, ಸತ್ಯಾಂಶ ಹೊರಬರಲಿ. ಅದಕ್ಕೆ ಮುಂಚೆ ನೀವು ಈ ತರ ಮಾಧ್ಯಮದಲ್ಲಿ ಕೆಟ್ಟ ಸುದ್ದಿಯನ್ನ ಬಿತ್ತರ ಮಾಡುವಂಥದ್ದು, ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ
ವ್ಯಕ್ತಿಗೆ ಸಂಬಂಧಪಟ್ಟಿರ್ತದೆ. ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ. ನೀವು ಅನ್ನೆಸೆಸರಿ ಧರ್ಮಸ್ಥಳದ ಮಂಜುನಾಥನ್ನ ತರ್ತಾ ಇದ್ದೀರ. ಮಂಜುನಾಥನ ತಪ್ಪೇನಿದೆ ಇದರಲ್ಲಿ? ಧರ್ಮಸ್ಥಳದ ತಪ್ಪೇನಿದೆ ಇದು? ಇಲ್ಲಿ ಯಾರೋ ವ್ಯಕ್ತಿ ಇದ್ರೆ ತನ್ನಿ, ಅವ್ರನ್ನ ಶಿಕ್ಷೆ ಆಗ್ಲಿ ಅವನಿಗೆ. ಅದನ್ನ ಬಿಟ್ಟು ಆದೇಶದಲ್ಲೆಲ್ಲ ಹೋಗ್ತದೆ. ಆದೇಶಕ್ಕೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ?